ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಮತ್ತು ಎಲ್ಲ ಪ್ರಿಯರೇ, ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮಗೆ ಸ್ತೋತ್ರ ಹೇಳ್ತೇನೆ. ವಿಶೇಷವಾಗಿ ಈ ಭಾನುವಾರ ಅಂತ ಹೇಳಿದ್ರೆ ಮಾರ್ಚ್ 29ನೇ ತಾರೀಕು ಇಡೀ ವಿಶ್ವ ಖರ್ಜೂರ ಗರಿಗಳ ಭಾನುವಾರ ಅಂದರೆ ಪಾಮ್ ಸಂಡೆಯನ್ನ ಇಡೀ ವಿಶ್ವದಂತ ಅದನ್ನು ಆಚರಿಸಲಾಗ್ತಾ ಇದೆ. ಇದರ ನಿಜವಾದಂತ ಅರ್ಥ ಏನಂತ ಹೇಳುವಾಗ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಆತನು ಕತ್ತೆಯ ಮರಿಯ ಮೇಲೆ ಕುಳಿತುಕೊಂಡು ಯೆರೂಸಲೇಮ್ನ ಪ್ರವೇಶ ಮಾಡಿದ್ರ ಉದ್ದೇಶ ಶಾಂತಿಯ ಅರಸನಾಗಿ. ಈ ದಿವಸ ಇಡೀ ಲೋಕದಲ್ಲಿ ಯುದ್ಧದ ಸನ್ನಿವೇಶ ಇರುವಾಗ ಈ ವರ್ಷದ ಸಂದೇಶ ಏನಂತ ಹೇಳುವಾಗ ಇಡೀ ಲೋಕಕ್ಕೆ ಸಮಾಧಾನ, ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂಬುದಾಗಿ ಯೇಸು ಸ್ವಾಮಿ ನಮ್ಮೆಲ್ಲರಿಗೆ ಹರಸುವಂತವನಾಗಿದ್ದಾನೆ. ಈ ವರ್ಷದ ಈ ಖರ್ಜೂರ ಗರಿಗಳ ಭಾನುವಾರ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಸಮಾಧಾನವನ್ನ, ಶಾಂತಿಯನ್ನು ತರಲಿ ಎಂಬುದಾಗಿ ನಾವು ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಶುಭಾಶಯಗಳನ್ನ ಕೋರುವಂತವನಾಗಿದ್ದೇನೆ. ನನ್ನ ಹೆಸರು ಗಣ ಪ್ರವೀಣ್ ಪಿ, ಸಭಾಪಾಲಕರು CSI ಕ್ರೈಸ್ಟ್ ಚರ್ಚ್ ಚಿಕ್ಕಬಳ್ಳಾಪುರ. ನಾಡಿನ ಜನರಿಗೆ ಕ್ರಿಸ್ತ ಯೇಸುವಿನ ಸುಮಧುರ ಹೆಸರಿನಲ್ಲಿ ಶುಭವನ್ನು ಕೋರುವನಾಗಿದ್ದೇನೆ. ಈ ಒಂದು ದಿನ ವಿಶೇಷವಾದ ದಿನ, ಖರ್ಜೂರ ಗರಿಗಳ ಭಾನುವಾರದ ದಿನ ಎಂದು ನಾವು ಆಚರಣೆ ಮಾಡ್ತೇವೆ. ಇದು ಯೇಸು ಕ್ರಿಸ್ತನು ಯೆರೂಸಲೇಮಿನ ಪಟ್ಟಣಕ್ಕೆ ಪ್ರವೇಶ ಮಾಡಿದ ದಿನ. ಹಾಗಾಗಿ ಇದು ವಿಶೇಷವಾದ ಒಂದು ದಿನ. ಗರಿಗಳನ್ನು ತೋರಿಸುತ್ತಾ ನಾವು ಗರಿಗಳ ಮೂಲಕ ಕ್ರಿಸ್ತ ಯೇಸುವಿನ ಒಂದು ಆಗಮನವನ್ನು ನಾವು ಯೆರೂಸಲೇಮ್ ಪಟ್ಟಣಕ್ಕೆ ಮಾಡುವರಾಗಿದ್ದೇವೆ. ಆ ಒಂದು ಸುಸಂದರ್ಭವನ್ನು ನೆನೆಸುತ್ತಾ ಈ ದಿನ ನಾವು ನಮ್ಮ CSI ಕ್ರೈಸ್ಟ್ ದೇವಾಲಯದ ವತಿಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ನಾವು ಮೆರವಣಿಗೆಯನ್ನು ಮಾಡುತ್ತಾ ಕ್ರಿಸ್ತ ಯೇಸುವಿಗೆ ಜಯಘೋಷಗಳನ್ನು ಕೋರುತ್ತಾ ಯೆರೂಸಲೇಮಿನ ಪಟ್ಟಣಕ್ಕೆ ಪ್ರವೇಶ ಮಾಡಿದ ಒಂದು ಸನ್ನಿವೇಶವನ್ನು ನಾವು ನೆನೆಸುತ್ತಾ ಈ ಒಂದು ದಿನದಲ್ಲಿ ನಾವು ಒಂದು ಖರ್ಜೂರ ಗರಿಗಳ ಭಾನುವಾರವನ್ನು ಆಚರಣೆ ಮಾಡಿದ್ದೇವೆ. ಈ ಸುಸಂದರ್ಭದಲ್ಲಿ ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೂ ಮತ್ತು ನಾಡಿನ ಎಲ್ಲ ಜನರಿಗೆ ನಾವು ಶುಭವನ್ನು ಕೋರುವರಾಗಿದ್ದೇವೆ. ಕ್ರಿಸ್ತ ಯೇಸುವಿನ ಒಂದು ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಎಂದು ನಾನು ಆಶಿಸುವನಾಗಿದ್ದೇನೆ. ಎಷ್ಟೇ ವರ್ಷಕ್ಕೆ ಇದು ನಮ್ಮ 2000 ವರ್ಷಗಳಿಂದ ನಾವು ಇದು ಆಚರಣೆ ಮಾಡ್ತಾ ಇದ್ದೀವಿ. 2000 ವರ್ಷಗಳ ಹಿಂದೆಯಿಂದನೇ ಇದು ಆಚರಣೆ ಮಾಡ್ತಾ ಇದ್ವಿ. ನಮ್ಮ ಈ ದೇವಾಲಯದಲ್ಲಿ ಇದು ನಾವು ಆಚರಣೆ ಮಾಡ್ತಾ ಇರೋದು 65ನೇ ವರ್ಷದ ಒಂದು ಖರ್ಜೂರ ಗರಿಗಳ ಭಾನುವಾರದ ಆಚರಣೆ ಆಗಿದೆ. ನನ್ನ ಹೆಸರು ಹೆನ್ರಿ ಪ್ರಸನ್ನ ಕುಮಾರ್. ಸರ್, ಯಾಕೆ ಸರ್ ಈ ತರ ಮಾಡೋದು ನೀವು? ಇದು ನಮ್ಮ ಕ್ರಿಸ್ತ ಯೇಸು ಆ ದಿನದಲ್ಲಿ ಮಾಡಿದ ಒಂದು ನೆನಪನ್ನು ನಾವು ನೆನೆಸುತ್ತಾ ಯೆರೂಸಲೇಮಿನ ಪಟ್ಟಣಕ್ಕೆ ಯೇಸು ಕ್ರಿಸ್ತನು ಪ್ರವೇಶ ಮಾಡಿದ ಒಂದು ದಿನ. ಹಾಗಾಗಿ ಇದನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಪ್ರತಿ ವರ್ಷ ಮಾಡ್ತೀವಿ. ಗುಡ್ ಫ್ರೈಡೆಗೆ ಹಿಂದಿನ ಭಾನುವಾರ ದಿನ ಇದನ್ನು ನಾವು ಆಚರಣೆ ಮಾಡ್ತೀವಿ. ಇದು ಖರ್ಜೂರ ಗರಿಗಳ ಭಾನುವಾರದ ಆಚರಣೆ. ಎಷ್ಟು ಜನ ಬಂದಿದ್ದೀವಿ? ನಾವೊಂದು ಸುಮಾರು 700 ಜನ ಇವತ್ತು ನಾವು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ. ಹಾಗಾಗಿ ಇದು ಒಂದು ನಮ್ಮ ಒಂದು ನೆನಪಿನ ಒಂದು ದಿನ. ನಮ್ಮ ಎಲ್ಲ ಸಮಸ್ತ ನಾಡಿನ ಕ್ರಿಸ್ತ ಯಾರು ವಿಶ್ವಾಸಿಗಳಿದ್ದಾರೆ ಅವರೆಲ್ಲರಿಗೂ ಒಂದು ಆಶೀರ್ವಾದವನ್ನು ಕೋರಲಾಗಿದ್ದೇನೆ. ಅದೇ ರೀತಿ ಎಲ್ಲ ಸಮಸ್ತ ನಾಡಿನ ಜನರಿಗೂ ಸಹ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನನ್ನ ಒಂದು ನಮನಗಳು.